ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸ್ಟ್ರಾಬೆರಿ ಕೇಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದೆ ಅಂತ ರೆಸಿಪಿ ಶೇರ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಜಾಮ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಓಕೆ, ಬನ್ನಿ ಹೇಗೆ ಮಾಡಿದೆ ನೋಡೋಣ. ಫಸ್ಟು ನಾನು ಒಂದು ಬಾಕ್ಸಷ್ಟು ಸ್ಟ್ರಾಬೆರಿ ಸಿಗುತ್ತೆ ಅಲ್ವಾ, ಅದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದರಲ್ಲಿ ಜಾಮ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಹಚ್ಕೊಂಡು ಅದನ್ನು ಪ್ಯಾನ್ಗೆ ಹಾಕಿ ಫಸ್ಟು ರೋಸ್ಟ್ ಮಾಡಿ ಸ್ವಲ್ಪ ಅದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗೋ ತನಕನೂ ನಾನು ರೋಸ್ಟ್ ಮಾಡ್ಕೋತೀನಿ. ಅದು ರೋಸ್ಟ್ ಆದಮೇಲೆ ಶುಗರ್ ಹಾಕ್ಕೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕ್ಕೋತಾ ಇಲ್ಲ, ನೋಡಿಕೊಂಡು ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ 2 ಸ್ಪೂನ್ಸ್ ಅಷ್ಟು ಹಾಕ್ಕೋತಾ ಇದ್ದೀನಿ. ನಾವು ಈ ರೀತಿ ಮಿಕ್ಸ್ ಮಾಡೋವಾಗೆ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೋಡ್ಬೋದು ಇವಾಗ ಯಾವ ರೀತಿ ಆಗಿದೆ ಸ್ಟ್ರಾಬೆರಿ ಜಾಮ್ ಅಂದ್ಬಿಟ್ಟು. ನಾನು ಕೇಕ್ಗೆ ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಜಾಮ್ನ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ನಾನು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಇವಾಗ ಕೇಕ್ಗೆ ಒಂದು 1/4 ಬೌಲಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾರ್ಮಲ್ ರೆಗ್ಯುಲರ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅದು, ಮತ್ತು 3/4 ಕಪ್ಪಷ್ಟು ಶುಗರ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಇದೆರಡನ್ನೂ ಫಸ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೇಕ್ ಮಾಡೋವಾಗ ಪ್ರತಿಯೊಂದನ್ನೇ ರೂಮ್ ಟೆಂಪರೇಚರಲ್ಲೇ ಇಡಬೇಕು. ನೀವೇನಾದರೂ ಬೇರೆ ಒಂದು ಕೋಲ್ಡ್ ಇರೋದು, ಒಂದು ಹಾಟ್ ಇರೋದು, ಒಂದು ಬಿಸಿ ತಣ್ಣಗಿರೋದು ಈ ರೀತಿ ಮಾಡ್ಕೊಂಡಾಗ ಕೇಕು ಚೆನ್ನಾಗಿ ಬರೋದಿಲ್ಲ. ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಪ್ರತಿಯೊಂದು ರೂಮ್ ಟೆಂಪರೇಚರಲ್ಲೇ ಇರಬೇಕು. ನಾನು ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ನಾವು ಕೇಕು ಚೆನ್ನಾಗಿ ಬಂದಿಲ್ಲ ಅಂತ ಅದನ್ನು ಮಾಡ್ದಿರೋ ಇರೋದಕ್ಕೆ ಹೋದರೆ ಅದು ನಮಗೆ ಒಂದು ಐಡಿಯಾ ಬರೋದಿಲ್ಲ. ಒಂದು 2-3 ಟೈಮ್ಸ್ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ. ನಾನು ಕೂಡ ಒಂದು 2-3 ಟೈಮ್ಸ್ ಮಾಡಿ ಚೆನ್ನಾಗಿ ಬಂದಿಲ್ಲದೆ ಇರೋದ್ರಿಂದ ಮತ್ತೆ ನೋಡಿಕೊಂಡು ಮಾಡಿದ್ಮೇಲೆ ಚೆನ್ನಾಗಿ ಬಂದಿತ್ತು ಕೇಕು. ಇದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಕೋತಾ ಇದ್ದೀನಿ, ಒಂದು 1/2 ಬೌಲಷ್ಟು. ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಿರೋಂಥ ಕೇಕಿಗೆ ಹಾಕ್ಕೋತಾ ಇದ್ದೀನಿ. ನೀವು ಸ್ಕಿಪ್ ಮಾಡೋ ಆಗಿದ್ರೂ ಮಾಡ್ಬೋದು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೋತಾ ಇದ್ದೀನಿ. ಆಲ್ ಪರ್ಪಸ್ ಫ್ಲೋರು 1 ಬೌಲಷ್ಟು ಹಾಕ್ಕೋತಾ ಇದ್ದೀನಿ, ಮೀನ್ಸ್ ಮೈದಾ. ಅದನ್ನು ನಾನು 1 ಕಪ್ ಹಾಕ್ಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಲಾರ್ಜ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸು ಪ್ರತಿ ಸರಿ ಲಾಸ್ಟಲ್ಲೇ ಹಾಕಬೇಕು. ನೀವು ಫಸ್ಟಲ್ಲಿ ಹಾಕಿದ್ರೆ ಕೇಕು ಏನಾದರೂ ವೇರಿ ಆಗಿರುತ್ತೆ, ಚೆನ್ನಾಗಿ ಬರೋದಿಲ್ಲ ಅನ್ನೋ ರೀಸನ್ಗೆ ಲಾಸ್ಟಿಗೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಲ್ಕ್ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಇದು 1/2 ಕಪ್ಪಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೊಂಚೂರು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಕೂಡ ಮಿಕ್ಸ್ ಮಾಡಬಾರ್ದು. ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ, ಅಂದರೆ ಮೈದಾ ಇದನ್ನೆಲ್ಲ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಕೂಡ ಮಾಡಬಾರ್ದು. ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕೇಕ್ ಪ್ಯಾನಿಗೆ ಹಾಕಬೇಕು. ಈಗ ನೋಡ್ಬೋದು ತಿಕ್ಕಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಆವಾಗೇ 1/4 ಬೌಲಷ್ಟು ಹಾಕ್ಕೊಂಡಿದ್ದೆ, ಈಗ ಒಂದು 1/4 ಕಪ್ಪಷ್ಟು ಈಗ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ತುಂಬ ಗಟ್ಟಿ ಕೂಡ ಇರಬಾರ್ದು, ತುಂಬ ನೀರಾಗೂ ಕೂಡ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ತುಂಬ ಚೆನ್ನಾಗಾಗುತ್ತೆ ಕೇಕು. ಇವಾಗ ನಾನು ಇದನ್ನು ಕೇಕ್ ಮೋಲ್ಡಿಂಗ್ಗೆ ಹಾಕ್ಕೋತಾ ಇದ್ದೀನಿ. ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ನಾನು ಹಚ್ಕೊಂಡು ಅದಕ್ಕೆ ನೆಕ್ಸ್ಟ್ ಹಾಕ್ಕೋತಾ ಇದ್ದೀನಿ. ನಾನು ಸ್ಕ್ವಯರ್ ಟ್ರೇ ತೊಗೊಂಡಿರೋದ್ರಿಂದ ಇದು ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ನಾನು ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾನು ಓವನಲ್ಲಿ ಮಾಡ್ಕೋತಾ ಇಲ್ಲ, ಜಸ್ಟ್ ಒಂದು ಪ್ಯಾನಲ್ಲಿ ಆ ರೀತಿ ಮಾಡ್ಕೋತಾ ಇದ್ದೀನಿ. ಇವಾಗ ಬಬಲ್ಸ್ ಎಲ್ಲ ಹೋಗೋದಕ್ಕೆ ಟ್ಯಾಪ್ ಮಾಡಿಕೊಂಡು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ನಾನು ಆ ಪ್ಯಾನ್ನ ಮೀನ್ಸ್ ಒಂದು ಬೌಲ್ ಇಟ್ಟಿದ್ದೀನಿ, ಅದನ್ನು ಪಾತ್ರೆನ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಅಷ್ಟು ಪ್ರೀಹೀಟ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟು ಕೇಕ್ ಮೌಲ್ಡಿಂಗ್ನ ಇಡ್ತಾಯಿದ್ದೀನಿ. ನಾನು ಇದನ್ನು 10 ಮಿನಿಟ್ಸ್ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡಿಕೊಂಡು 35 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಈ ರೀತಿ ವೆಯ್ಟ್ ಇರಲಿ ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಇವಾಗ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಕಪ್ಪಷ್ಟು ವಿಪ್ಪಿಂಗ್ ಪೌಡರ್ ತೊಗೊಂಡಿದ್ದೀನಿ ನಾನು ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಂಥದ್ದು. 1 ಕ್ರೀಮ್ ವಿಪ್ಪಿಂಗ್ ಪೌಡರ್ಗೆ 1 ಬೌಲಷ್ಟು ಮಿಲ್ಕ್ ಹಾಕ್ಕೋತಾ ಇದ್ದೀನಿ ನಾನು. ಇದೆರಡನ್ನೂ ಹಾಕ್ಕೊಂಡು ಬೀಟ್ ಮಾಡ್ಕೋತೀನಿ ಬೀಟರಲ್ಲಿ. ಬೀಟರ್ ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋವಂಥದ್ದು. ಇದು ಕೋಲ್ಡ್ ಇರಬೇಕು ಮಿಲ್ಕು, ವಾರ್ಮ್ ಮಿಲ್ಕ್ ಹಾಕ್ಕೋಬಾರ್ದು.
ವಿಪ್ಪಿಂಗ್ ಕ್ರೀಮ್ ಮಾಡೋವಾಗ ಮಿಲ್ಕ್ ಯಾವತ್ತೂ ಕೋಲ್ಡ್ ಇರಬೇಕು. ನಾನು ಪೌಡರ್ ತೊಗೊಂಡಿರೋದ್ರಿಂದ ಮತ್ತು ಮಿಲ್ಕ್ ಹಾಕ್ಕೊಂಡಿರೋದ್ರಿಂದ ಇದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ಗಿಂತ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ವಿಪ್ಪಿಂಗ್ ಕ್ರೀಮ್ ನೀವು ಡೈರೆಕ್ಟಾಗಿ ಹಾಕೋದಾದರೆ ಅದು ಕೂಡ ಕೋಲ್ಡಾಗೇ ಇರಬೇಕು. ವಾರ್ಮ್ ವಿಪ್ಪಿಂಗ್ ಕ್ರೀಮಲ್ಲಿ ಚೆನ್ನಾಗಿ ಆಗೋದಿಲ್ಲ ವಿಪ್ಪಿಂಗ್ ಕ್ರೀಮು. ಈ ರೀತಿ ಬೀಟ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ನಾವು ಬೇರೆದ್ರಲ್ಲಿ ಬೀಟ್ ಮಾಡೋದಕ್ಕಿಂತ ಈ ರೀತಿ ಬೀಟರಲ್ಲಿ ಬೀಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದೇ ಒಂದು 7 to 8 ಮಿನಿಟ್ಸ್ ತೊಗೊಳುತ್ತೆ. ನೋಡ್ಬೋದು ಯಾವ ರೀತಿ ಆಗಿದೆ ವಿಪ್ಪಿಂಗ್ ಕ್ರೀಮು. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಸಾಫ್ಟಾಗಿದೆ. ಇದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ತಿಕ್ಕಾಗುತ್ತೆ ಕೇಕ್ಗೆ ಇಡೋದಕ್ಕೆ ಮುಂಚೆ. ನೋಡ್ಬೋದು ಕೇಕ್ ಆಚೆ ತೆಗೆದಿದ್ದೀನಿ ಯಾವ ರೀತಿ ಬೇಕಾಗಿದೆ. ಸ್ಟಿಕ್ಕಿಗೆ ಏನೂ ಕೂಡ ಅಂಟ್ಕೊಂಡಿಲ್ಲ. ಇದೆಲ್ಲ ಸ್ವಲ್ಪ ವಾಟರಿ ಥರ ಇತ್ತು, ಅಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಅಲ್ಲೂ ಕೂಡ ಚೆನ್ನಾಗೇ ಬೇಕಾಗಿದೆ. ತುಂಬ ಫುಲ್ಲು ಕೂಲ್ ಆದಮೇಲೆ, ತುಂಬ ತಣ್ಣಗಾದಮೇಲೆ ನಾನು ಕೇಕ್ನ ತೆಕ್ಕೋತಾ ಇದ್ದೀನಿ. ಯಾಕೆಂದರೆ ಒಂದು ಸರಿ ಕೇಕ್ ಮಾಡಿದಾಗ ನಾನು ಈ ರೀತಿ ಬಿಸಿಯಲ್ಲಿದ್ದಾಗೆ ತೆಗೆದಿದ್ರಿಂದ ಕೇಕು ಫುಲ್ಲು ಓಪನ್ ಮಾಡ್ತಿದ್ದಂಗೆ ಅಷ್ಟು ಕೂಡ ಒಂಥರ ಬ್ರೇಕ್ ಥರ ಆಗೋಯ್ತು, ಫುಲ್ ಬ್ರೇಕ್ ಆಗೋಯ್ತು ಕೇಕ್ ಪೂರ್ತಿ. ಅದಕ್ಕೆ ನಾನು ತಣ್ಣಗಾದಮೇಲೆ ನಾನು ಕೇಕ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಒಂದು ಸರಿ ಮಿಸ್ಟೇಕ್ ಆದಾಗ ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಬೇಡ ಅಂತ ನಾನು ಇದನ್ನು 3 ಲೇಯರ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ಆಗಿದೆ ಕೇಕ್ ಅಂತ. ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಂದಾಗೇ ಕೇಕ್ ತುಂಬ ಚೆನ್ನಾಗಾಗಿರುತ್ತೆ ಅಂತ ಅಂದ್ಕೋಬೋದು. ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಶುಗರ್ ಸಿರಪ್ ಹಾಕ್ಕೋತಾ ಇಲ್ಲ. ನಾನೇನು ಜಾಮ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೋತಾ ಇದ್ದೀನಿ. ನನಗೆ ಶುಗರ್ ಸಿರಪ್ ಹಾಕ್ಕೊಳೋದು ಇಷ್ಟ ಇರಲಿಲ್ಲ. ಬಿಕಾಸ್ ಅದನ್ನು ಒಂದು 2 ಡೇಸ್ ಅಥವಾ 1 ಡೇ ಇಟ್ಟರೂ ಕೂಡ ಸ್ಮೆಲ್ ಬಂದುಬಿಡುತ್ತೆ. ನನಗೆ ಶುಗರ್ ಸಿರಪ್ ಹಾಕೋದು ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ ಶುಗರ್ ಸಿರಪ್ಪು. ಈಗ ಸ್ಟ್ರಾಬೆರಿ ಜಾಮ್ ಹಾಕ್ಕೋತಾ ಇದ್ದೀನಿ. ನಾನು ಏನು ಮಾಡಿದ್ದೆ ಅದು ನೋಡ್ಬೋದು. ತಣ್ಣಗಾದ್ಮೇಲೆ ಜಾಮ್ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಬಟರ್ ಹಾಕ್ಕೊಳೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೆ ನಾನು. ಇವಾಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಇಡ್ತಾಯಿದ್ದೀನಿ. ನೋಡ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ನಾನು ಎಗ್ ಹಾಕ್ದಿರೋನು ಕೂಡ ತುಂಬ ಚೆನ್ನಾಗೇ ಆಗಿತ್ತು ಕೇಕ್. ಈ ಲೇಯರ್ಗೂ ಕೂಡ ನಾನು ಏನು ಮಾಡಿಟ್ಕೊಂಡಿದ್ದಂತೆ ಜಾಮು ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಜಾಮ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಇನ್ನೂ ಒಂದು ಲೇಯರ್ ಕೂಡ ಇಡ್ತೀನಿ. ಇದು ಟಾಪ್ ಲೇಯರ್ ಆಗಿರುತ್ತೆ. ಇದಕ್ಕೂ ಕೂಡ ನಾನು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಕಾರ್ಡ್ ಇತ್ತು, ನಾನು ಅದರಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನು ಈ ರೀತಿ ಸಣ್ಣದಾಗಿ ಸ್ಟ್ರಾಬೆರಿ ಹಚ್ಚಿಟ್ಟಿದ್ದೆ, ಅದನ್ನು ಕೂಡ ಕೇಕಿಗೆ ಇಡ್ತಾ ಇದ್ದೀನಿ. ಈ ರೀತಿ ಕೇಕ್ ಎಲ್ಲನೂ ಸ್ಟ್ರಾಬೆರಿ ಹಾಕಿದ್ದೀನಿ. ಮೇಲೆ ಸ್ಪ್ರಿಂಕಲ್ಸು ಮತ್ತು ಸ್ಟ್ರಾಬೆರಿ ಕೂಡ ಇಟ್ಟಿದ್ದೆ. ಈ ರೀತಿ 2 ಸ್ಟ್ರಾಬೆರಿ ಇಟ್ಟು ಸ್ಪ್ರಿಂಕಲ್ಸ್ ಹಾಕ್ಕೋತಾ ಇದ್ದೀನಿ. ಗೋಲ್ಡ್ ಬಾಲ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಾಸ್ತಿ ಕಲರ್ ಹೋಗೋದು ಆ ಥರ ಏನು ಆಗಲಿಲ್ಲ, ಚೆನ್ನಾಗೇ ಇತ್ತು. ಈ ರೀತಿ ಕಾಣ್ತಿತ್ತು ಕೇಕು ಫುಲ್ಲು ಡೆಕೋರೇಷನ್ ಆದಮೇಲೆ. ನಾನು ಇದನ್ನು ಎಗ್ಲೆಸ್ಸು ಮತ್ತು ಓವನ್ ಇಲ್ದಿರ ಮಾಡಿರೋಂಥ ಕೇಕು. ನೀವು ಕೂಡ ಟ್ರೈ ಮಾಡಿ. ಮತ್ತು ಸ್ವಲ್ಪ ಟಿಪ್ಸ್ನ ನೋಡಿಕೊಂಡು ಮಾಡೋದ್ರಿಂದ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತಲೂ ಕೂಡ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಂಟೆಂಟ್ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೋಡ್ಬೋದು ಕೇಕ್ ಯಾವ ರೀತಿ ಇದೆ ಅಂತ. ವಿಪ್ಪಿಂಗ್ ಕ್ರೀಮು ಜಾಮ್ ಎಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕೇಕ್ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ನೋಡ್ಬೋದು ನಾವಿವಾಗ ಎಗ್ ಹಾಕಿ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಇತ್ತು ಈ ಕೇಕು ಕೂಡ.
ಓಕೆ ಫ್ರೆಂಡ್ಸ್, ನೋಡ್ಬೋದು ಕೇಕ್ ಯಾವ ರೀತಿ ಜಾಮು ಕ್ರೀಮ್ ಎಲ್ಲ ಮಿಕ್ಸ್ ಆಗಿದೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.